ಶರಣರಲ್ಲಿ ಕಾಯಕವೇ ಕೈಲಾಸ ಅಂತ ಪ್ರತಿಪಾದಿಸಿ ನಂಬಿ ಬದುಕಿದ ಜನರಿಗೆ ಎಷ್ಟು ಮಹತ್ವವಿದೆಯೋ ಅಷ್ಟೇ ಮಹತ್ವ ಕಾಯಕವೇ ಕೈಲಾಸ ಅಂತ ನಂಬಿ ಬದುಕಿದವರಿಗಿದೆ. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗೆ ಅಂದು ನಂಬಿ ಬದುಕಿದ ಐದಕ್ಕಿ ಮಾರಯ್ಯನವರದು ಒಂದು ಎತ್ತರವಾದರೆ ಕಾಡಿನ ಸೊಪ್ಪಾಯಿತಾದರೂ ಕಾಯಕದಿಂದ ಬಂದದ್ದು ಲಿಂಗಾರ್ಪಿತ ಎಂದು ಬಾಳಿ ಬದುಕಿದ ದಾರಿ ತೋರಿದ ನೂಲಿಯ ಚಂದಯ್ಯನವರದು ಇನ್ನೊಂದು ಎತ್ತರ. ನೂಲಿಯ ಚಂದಯ್ಯನವರ ಬಗ್ಗೆ ಒಂದು ಸಣ್ಣ ವಿವರಣೆ ಹೀಗಿದೆ. ವಚನಕಾರ ನೂಲಿಯ ಚಂದಯ್ಯನವರು ಜನ್ಮಸ್ಥಳ ಬಿಜಾಪುರ ಜಿಲ್ಲೆಯ ಶಿವಣಗಿ. ಇವರ ಕಾಲ 1160. ಇವರ ಅಂಕಿತನಾಮ ಚಂದೇಶ್ವರಲಿಂಗ. ಲಭ್ಯವಿರುವ ವಚನಗಳು ಇವರದು 48 ವಚನಗಳು. ಇವರ ಕಾಯಕ ಹಗ್ಗ ಹೊಸೆದು ಮಾರುವುದು. ಇವರ ಸಮಾಧಿ ಇರುವುದು ಆರ್ ನೂಲೇನೂರು, ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುತ್ತದೆ. ಕಾಯಕ ನಿಷ್ಠೆ ಮತ್ತು ಜಂಗಮ ದಾಸೋಹ ಇವರ ವಚನಗಳಲ್ಲಿ ಗಮನಾರ್ಹವಾಗಿದೆ. ನೂಲಿಯ ಚಂದಯ್ಯನವರು ಬಸವಣ್ಣನವರ ಕಾಲ ಸಮಕಾಲೀನವರಾಗಿದ್ದರು ಮತ್ತು ಅವರ ಜೊತೆಗೆ ಕೈ ಜೋಡಿಸಿದ ಪ್ರಮುಖ ಶರಣರಲ್ಲಿ ಒಬ್ಬರು. ನೂಲಿಯ ಚಂದಯ್ಯನವರ ಇಡೀ ವಚನಗಳನ್ನು ಓದಿದಾಗ ಗುರು, ಲಿಂಗ, ಜಂಗಮ, ಕಾಯಕ, ದಾಸೋಹ ಎನ್ನುವ ಅಂಶಗಳ ಬಗ್ಗೆ ಆಳವಾದ ಒಲಹುಗಳು ತಿಳಿಯುತ್ತವೆ. ತಾನು ಕಾಯಕ ನಿರತನಾಗಿ ಪ್ರತಿನಿತ್ಯದ ಅನ್ನವನ್ನು ತಾನೇ ದುಡಿದು ತಿನ್ನಬೇಕು ಎನ್ನುವ ಕಾಯಕ ಸಿದ್ಧಾಂತ ಅವರದಾಗಿತ್ತು. ಅದು ಆತನ ಇಷ್ಟ ದೈವವಾದ ಚಂದೇಶ್ವರ ಲಿಂಗಕ್ಕೆ ಒಪ್ಪುವುದೆಂದು ನಂಬಿದ್ದರು. ಕಾಯಕ ಮತ್ತು ದಾಸೋಹ ಮೂಲಕ ಸಮಾಜಕ್ಕೆ ಬೆಳಕು ನೀಡಿದವರಲ್ಲಿ ನೂಲಿಯ ಚಂದಯ್ಯನವರು ಒಬ್ಬರು. ಇವರು ಹುಟ್ಟಿದ್ದು ವಿಜಾಪುರ ಜಿಲ್ಲೆ ಶಿವಣಗಿ. ಮುಂದೆ ಕಲ್ಯಾಣಕ್ಕೆ ಬಂದು ಕಾಯಕ ದಾಸೋಹಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಇಷ್ಟಲಿಂಗದಲ್ಲಿ ಆತ್ಮೋನ್ನತಿ ಕಂಡುಕೊಂಡರು. ಮೆದೆ ಹುಲ್ಲಿನ ಹಗ್ಗ ಹೊಸೆಯುವ ಕಾಯಕ ಮಾಡಿ ಅದರನ್ನು ಮಾರಿ ಬಂದ ಆದಾಯದಿಂದ ಗುರು, ಲಿಂಗ, ಜಂಗಮ ಸೇವೆಗೆ ಬಳಸುತ್ತಿದ್ದರು. ಚಂದೇಶ್ವರ ಲಿಂಗ ಎಂಬ ಅಂಕಿತನಾಮದಲ್ಲಿ ಅವರನ್ನು ರಚಿಸಿದ 48 ವಚನಗಳು ಮಾತ್ರ ನಮಗೆ ಲಭ್ಯವಾಗಿವೆ. ಕಲ್ಯಾಣದ ಕ್ರಾಂತಿಯ ನಂತರ ಚನ್ನಬಸವಣ್ಣರೊಡನೆ ನೂಲಿಯ ಚಂದಯ್ಯನವರು ಉಳುವಿಗೆ ಬರುತ್ತಾರೆ. ಲಿಂಗೈಕ್ಯರಾದಾಗ ಅನೇಕ ಶಿವಶರಣರು ವಿವಿಧೆಡೆ ಹಂಚಿ ಹೋಗುತ್ತಾರೆ. ಆಗ ಬಸವಣ್ಣನವರ ಸಹೋದರಿ ಅಕ್ಕ ನಾಗಮ್ಮರೊಂದಿಗೆ ಚಂದಯ್ಯನವರು ಕಾಯಕ ಧರ್ಮ ಪ್ರಚಾರ ಮಾಡುತ್ತಾ ಉಳುವಿ, ಶಿವಮೊಗ್ಗ, ಎಣ್ಣೆಹೊಳೆ, ನಂದಿಗ್ರಾಮ, ಶಾಂತಿಸಾಗರ, ಬೆಂಕಿಕೆರೆ ಇತರೆಡೆಗಳಲ್ಲಿ ಸಂಚರಿಸಿ ಹೊಳಲ್ಕೆರೆ ತಾಲೂಕಿನ ಧುಮ್ಮಿ ಗ್ರಾಮಕ್ಕೆ ಬರುತ್ತಾರೆ. ಈ ಮಧ್ಯದಲ್ಲಿ ಎತ್ತಿನಹೊಳೆ ತೀರದಲ್ಲಿ ಅಕ್ಕನಾಗಮ್ಮ ಲಿಂಗೈಕ್ಯರಾಗುತ್ತಾರೆ. ಧುಮ್ಮಿ ಗ್ರಾಮದ ಧುಮ್ಮಣ್ಣ ನಾಯಕನ ಪತ್ನಿ ಪದ್ಮಾವತಿಯು ಚಂದಯ್ಯನವರ ವಿಚಾರಧಾರೆಗಳನ್ನು ಮೆಚ್ಚಿ ಲಿಂಗ ದೀಕ್ಷೆ ಪಡೆಯುತ್ತಾಳೆ. ಅವರ ಅರಮನೆಯ ವಾತಾವರಣ ತನ್ನ ಕಾಯಕ ಧರ್ಮಕ್ಕೆ ಒಗ್ಗದ ಕಾರಣ ಆ ಆಶ್ರಯವನ್ನು ನಿರಾಕರಿಸುತ್ತಾರೆ. ನಂತರ ಆಕೆ ತನ್ನ ತವರೂರು ಪದ್ಮಾವತಿ ಪಟ್ಟಣದ ಕೆರೆಯ ದಡದಲ್ಲಿ ಶಿಲಾಮಂಟಪ ನಿರ್ಮಿಸಿ ನಿತ್ಯ ಕಾಯಕ ಮತ್ತು ದಾಸೋಹ ಮಾಡಲು ಕೇಳಿಕೊಳ್ಳುತ್ತಾರೆ. ಅಂದಿನ ಪದ್ಮಾವತಿ ಪಟ್ಟಣವೇ ಇಂದಿನ ಆರ್ ನೂಲೇನೂರು. ಆ ಕೆರೆಯ ದಡದಲ್ಲಿ ನಿರ್ಮಿಸಿದ ನಿತ್ಯ ಕಾಯಕ ಮಂಟಪವನ್ನು ಕೆರೆ ನೀರಿನ ಬಳಕೆಯ ವಿಷಯದಲ್ಲಿ ಕೆಲವರು ವಿರೋಧಿಸುತ್ತಾರೆ. ಆಗ ನೂಲಿಯ ಚಂದಯ್ಯನವರು ತನ್ನ ಊರುಗೋಲಿನಿಂದ ನೆಲವನ್ನು ಕುಕ್ಕಿತ್ತಾರೆ. ಅಲ್ಲಿ ನೀರಿನ ಚಿಲುಮೆ ಏಳುತ್ತದೆ. ಅಲ್ಲಿಯೇ ಒಂದು ಬಾವಿಯನ್ನು ನಿರ್ಮಿಸಿ ಅದನ್ನು ತನ್ನ ಕಾಯಕಕ್ಕೆ ಬಳಸಿಕೊಳ್ಳುತ್ತಾರೆ. ಇದನ್ನು ನೂಲಿಯ ಚಂದಯ್ಯನ ಬಾವಿ ಎಂದು ಕರೆಯುತ್ತಾರೆ. ಈ ಬಾವಿಯು ಈಗಲೂ ಆ ಗ್ರಾಮದಲ್ಲಿದೆ. ನೂಲಿಯ ಚಂದಯ್ಯನವರು ತನ್ನ ಜೀವನದ ಕೊನೆಯ ದಿನಗಳವರೆಗೂ ಈ ಊರಲ್ಲೇ ನೆಲೆಸುತ್ತಾರೆ. ನೂಲಿಯ ಚಂದಯ್ಯನವರು ಬಾಳಿ ಬದುಕಿ ಲಿಂಗೈಕ್ಯರಾದ್ದರಿಂದ ಪದ್ಮಾವತಿ ಪಟ್ಟಣವಾದ ಊರು ಜನರ ಬಾಯಿಂದ ನೂಲೇನೂರು ಆಗಿ ಬಾಯಿಂದ ಬಾಯಿಗೆ ಬದಲಾಗುತ್ತಾ ಈಗ ನೂಲೇನೂರು ಎಂದು ಕರೆಯಲಾಗುತ್ತಿದೆ. ರಾಮಗಿರಿ ಹತ್ತಿರವಿರುವ ಕಾರಣ ಆರ್ ನೂಲೇನೂರು ಎಂದು ಕರೆಯಲಾಗುತ್ತದೆ. ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುತ್ತದೆ. ಅದೇ ಹೊಳಲ್ಕೆರೆ ತಾಲೂಕಿನಲ್ಲಿ ಇನ್ನೊಂದು ಟಿ ನೂಲೇನೂರು ಎಂಬ ಇನ್ನೊಂದು ಹಳ್ಳಿ ಇದೆ. ಆರ್ ನೂಲೇನೂರು ಚಂದಯ್ಯನವರ ಸಮಾಧಿ ಇರುವ ಸ್ಥಳವಾಗಿದೆ. ಚಂದಯ್ಯನವರದು ಬಹುಮುಖ್ಯ ವ್ಯಕ್ತಿತ್ವ. ಇವರ ನಡೆ ನುಡಿ ಕಾಯಕನಿಷ್ಠೆ ಊರುಗಳಲ್ಲಿ ವರ್ಣಿತವಾಗಿದೆ. 12ನೇ ಶತಮಾನದ ಶಿವಶರಣರಲ್ಲಿ ಇವರನ್ನು ಹಠಯೋಗಿ ಎಂದು ಕರೆಯಲಾಗುತ್ತದೆ. ಹುಲ್ಲನ್ನು ಕೊಯ್ದು ಅದರಿಂದ ನಾರು ತೆಗೆದು ನಾರನ್ನು ನುಲಿದು ಹಗ್ಗವನ್ನು ಮಾಡಿ
ಮಾರಿ ಬಂದ ಹಣದಲ್ಲಿ ಜೀವನ ನಡೆಸುತ್ತಿದ್ದರು. ಇವರು ಮೊದಲ ಜಂಗಮಕ್ಕೆ ಪ್ರಸಾದ ಅರ್ಪಿಸಿ ನಂತರವೇ ತಾನು ಪ್ರಸಾದ ಸ್ವೀಕರಿಸುತ್ತಿದ್ದರು. ಹೀಗೆ ಒಮ್ಮೆ ಹುಲ್ಲು ಕೊಯ್ಯುವಾಗ ಅವರ ಕೊರಳಲ್ಲಿದ್ದ ಲಿಂಗವು ಕಳಚಿ ಬಿಡುತ್ತದೆ. ತಾನು ಕಾಯಕ ಮಾಡುವಾಗ ತಾನಾಗಿ ಕಳಚಿ ಬಿದ್ದ ಲಿಂಗವನ್ನು ಲೆಕ್ಕಿಸದೆ ತನ್ನ ಕಾಯಕದಲ್ಲಿ ಮಗ್ನನಾಗುತ್ತಾರೆ. ಆ ಲಿಂಗವನ್ನು ಎತ್ತಿಕೊಳ್ಳುವುದಿಲ್ಲ. ಕೊನೆಗೆ ಆ ಲಿಂಗವೇ ಅವರ ಬೆನ್ನ ಹತ್ತಿ ಬರುತ್ತದೆ ಎಂದು ಒಂದು ಕತೆ ಎಂಬಂತ ಕತೆ ಸ್ವಾರಸ್ಯಕರವಾಗಿದೆ. ಕಾಯಕದಲ್ಲಿ ಕೈಲಾಸ ಕಂಡಂತ ಶರಣರು ಈ ನೂಲಿಯ ಚಂದಯ್ಯನವರು. ತನ್ನ ಇಷ್ಟಲಿಂಗದ ಕೈಯಲ್ಲೇ ಹಗ್ಗ ಮಾರುವ ಕಾಯಕ ಮಾಡಿಸಿದವರೀತ ಎಂದು ಹೆಂಡದ ಮಾರಯ್ಯ ತನ್ನದೊಂದು ವಚನದಲ್ಲಿ ಈತನ ಘನ ವ್ಯಕ್ತಿತ್ವವನ್ನು ನಾಟಕೀಯವಾಗಿ ನಿರೂಪಿಸಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಈತನನ್ನು ಹಠಯೋಗಿ ಎಂದು ಕರೆಯಲ್ಪಟ್ಟಿದ್ದಾರೆ. ಕಾಯಕದಲ್ಲಿ ನಿರತನಾದರೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದೆ ನಿಂತಿದ್ದರೂ ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾದಡು ಕಾಯಕದೊಳಗು ಅಂತ ಐದಕ್ಕಿ ಮಾರಯ್ಯ ಹೇಳಿದ್ದಾರೆ. ಇದು ನೂಲಿ ಚಂದಯ್ಯನವರ ಸಂಕ್ಷಿಪ್ತ ವಿವರಣೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಬರೋಣ. ನಮಸ್ಕಾರ.